ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಲಗ್ಗೆರೆಯ ಪತಂಜಲಿ ಯೋಗ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜಗದೀಶ್ ಎಂ.ಎಸ್. ಅವರ ನೇತೃತ್ವದಲ್ಲಿ ಯೋಗ ಶಿಬಿರದಲ್ಲಿ ಅಂತರ್ ಶಾಲಾ ಕಾಲೇಜು ರಾಷ್ಟ್ರಮಟ್ಟದ ಮುಕ್ತ ಯೋಗಾಸನ ಸ್ಪರ್ಧೆ ಮತ್ತು ಯೋಗ ಗಂಧರ್ವ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಹಾಗೂ ಅರ್ಪಿತಾ ಸೇವಾ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷ ಲಗ್ಗೆರೆ ನಾರಾಯಣಸ್ವಾಮಿ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಯೋಗ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮಾತನಾಡಿದ್ದು ಹೀಗೆ. ಒಂದಷ್ಟು ತಪಸ್ವಿಗಳು, ಋಷಿಮುನಿಗಳು, ಯಾಗಿಗಳು ಯೋಗವನ್ನು ಮಾಡ್ತಾ ಒಂದಷ್ಟು ಆರೋಗ್ಯದ ಗುಟ್ಟುಗಳನ್ನು ಕಂಡುಹಿಡಿಕೊಂಡು ನಿರಂತರವಾಗಿ ವ್ಯವಸಾಯದಂತ ಮಾಡ್ತಕ್ಕಂಥ ಜನರಿಗೆ ಆ ಆರೋಗ್ಯದ ತೊಂದರೆಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಿದ್ರು. ಅವರೆಲ್ಲ 100-150 ವರ್ಷ ನೆಮ್ಮದಿಯಿಂದ ಬದುಕಿದ್ರು. ಇವತ್ತು ಈ 30-40 ವರ್ಷದಿಂದ ಈಚೆಗೆ ನಾವೆಲ್ಲ ಮಾಡರ್ನೈಸ್ ಆಗಿದ್ದೀವಿ, ಭಾಳ ಮುಂದುವರೆದಿದ್ದೀವಿ. ಬೇಕು ಅಂದಿದ್ದೆಲ್ಲ ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ನಿಜವಾದ ಬದುಕನ್ನು ನಮ್ಮ ಹಿರಿಯರು ಸಾವಿರಾರು ವರ್ಷ ನೆಮ್ಮದಿಯಿಂದ ಆರೋಗ್ಯವಾಗಿ ಬದುಕಿದಂಥ ಜೀವನವನ್ನು ಹಾಳು ಮಾಡಿಕೊಂಡಿದ್ದೀವಿ. ಇವತ್ತು ವಿಶ್ವಪೂರ್ತಿ ಭಾರತದ ಯೋಗಾಸನವನ್ನು ಹೊರಡು ಯೋಗ ಡೇ ಮಾಡಿಕೊಂಡು ಎಲ್ಲ ದೇಶವೂ ಸಹ ನಮ್ಮನ್ನು ಅನುಸರಿಸ್ತಾರೆ. ಇವತ್ತು ನಾವು ದಿನದಲ್ಲಿ 24 ಗಂಟೆಯಲ್ಲಿ ಎಲ್ಲಿ ಸಮಯ ಸಾಕಷ್ಟು ಹಾಳು ಮಾಡಿ ಒಂದು 15-20 ನಿಮಿಷ, ಒಂದು ಅರ್ಧ ಗಂಟೆ ಯೋಗಕ್ಕೆ ಸಮಯವನ್ನು ಕೊಟ್ಟರೆ ಅದು ದಿನಪೂರ್ತಿ ನಮ್ಮನ್ನು ಆಕ್ಟಿವಾಗಿಡುತ್ತೆ, ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳುತ್ತೆ, ಇನ್ನೊಂದಷ್ಟು ವರ್ಷ ಹೆಚ್ಚಿಗೆ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಮಕ್ಕಳಿಗೆ ವಿಶೇಷವಾಗಿ ಯೋಗಾಸನ ಕೊಡೋದ್ರಿಂದ ಅವರಿಗೆ ಜ್ಞಾನದ ಶಕ್ತಿ ಜಾಸ್ತಿ ಆಗ್ತದೆ, ದೇಹದ ಆರೋಗ್ಯದ ಸುಧಾರಣೆ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಭಾಗವಹಿಸಿದ ಮಕ್ಕಳು ಎಷ್ಟು ಗೆಲ್ತವೆ, ಏನು ಫಸ್ಟ್ ಬರ್ತವೆ, ಸೆಕೆಂಡ್ ಬರ್ತವೆ, ಅದೆಲ್ಲ ಮುಖ್ಯ. ಅವು ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಲ್ಲ, ಅದೇ ಭಾಳ ಮುಖ್ಯ. ಮುಂದಿನ ಅವ್ರ ಬದುಕು ಚೆನ್ನಾಗಿರ್ತದೆ. ಯಾಕಂದರೆ ನಮ್ಮನೆಯಲ್ಲೂ ಸಹ ನನ್ನ ತಾಯಿ 92 ವರ್ಷ ಸುಮಾರು ಬದುಕಿದ್ರು. 5 ತಲೆಮಾರು ನೋಡಿದ್ರು. ಕಳೆದ ವರ್ಷ 1.5 ವರ್ಷ ಆಗ್ತಾ ಬರ್ತದೆ, ಇನ್ನೊಂದು ತಿಂಗಳು ಕಳೆದು ತೀರ್ಕೊಂಡಿದ್ರು. ಅವ್ರು ಬೆಳಗ್ಗೆ 4-4:30 ಎದ್ದು 1 ಗಂಟೆ ಧ್ಯಾನ ಮಾಡ್ತಾರೆ, ತಣ್ಣೀರು ಸ್ನಾನ ಮಾಡ್ತಾರೆ. ಯಾವ ಕಾಲ ನಾವು ಈಗೂ ತಣ್ಣೀರು ಸ್ನಾನ ಮಾಡೋಣ, ಬೇಸಿಗೆ ಇರಲಿ ಚಳಿಗಾಲ ಇರಲಿ. ಅವ್ರು ಹಂಗಿಲ್ಲ, ಬೇಸಿಗೆ ಇರಲಿ ಚಳಿಗಾಲ ಇರಲಿ ಸೈಕ್ಲೋನ್ ಸಂದರ್ಭ ಇರಲಿ ಬೆಳಗ್ಗೆ ತಣ್ಣೀರು ಸ್ನಾನ ಮಾಡ್ತಿದ್ರು, ಧ್ಯಾನ ಮಾಡ್ತಿದ್ರು. ಗೊತ್ತು ನಮ್ಮ ಈ ಸೌಂಡ್ಗಳು ಪರಿವೇ ಇರ್ತಿರಲಿಲ್ಲ, ಧ್ಯಾನ ಮಾಡ್ತಿದ್ರು, ಹಿರಿಯರಾಗಿ ಬದುಕಿದ್ರು. ಬಟ್ ನಾವು ಇವತ್ತೆಲ್ಲ ಮಾಡರ್ನೈಸ್ ಆಗಿ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಡ್ತೀವಿ. ಇಂಥ ಸಂದರ್ಭದಲ್ಲಿ ಏನು ಪತಂಜಲಿ ಯೋಗ ಕೇಂದ್ರ ದೇಶ ಪೂರ್ತಿ ಒಂದು ಒಳ್ಳೆಯ ಆಂದೋಲನವನ್ನು ಸಂಚಲನ ಮೂಡಿಸಿದೆ. ಮತ್ತು ನಮ್ಮ ಜಗದೀಶ್ ಮತ್ತು ಅವರ ಸ್ನೇಹಿತರು ಈ ಭಾಗದಲ್ಲಿ ನಿರಂತರವಾಗಿ ಸಾವಿರಾರು ಮಕ್ಕಳಿಗೆ 16 ಕಡೆ ತೆಗೆದು ಮತ್ತು ಹಿರಿಯರಿಗೆ ಎಲ್ರಿಗೂ ಸಹ ಯೋಗಾಸನದ ಇದನ್ನು ಕ್ಲಾಸ್ಗಳನ್ನ ನಡೆಸಿಕೊಡ್ತಾ ಅವರಿಗೆ ಯೋಗಾಸನದ ಮಹತ್ವವನ್ನು ಹೇಳ್ತಾ ಅವರ ಆರೋಗ್ಯ ವೃದ್ಧಿಗೆ, ಅವರ ಮಾನಸಿಕ ಸ್ಥಿಮಿತಕ್ಕೆ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಈ ಯೋಗ ಕೇಂದ್ರ ಇನ್ನಷ್ಟು ಸೇವೆಗಳನ್ನು ಮಾಡಲಿ, ಇನ್ನಷ್ಟು ಕಾರ್ಯಕ್ರಮಗಳನ್ನು ರೂಪಿಸಲಿ, ಇನ್ನಷ್ಟು ಜನರಲ್ಲಿ ಅರಿವು ಮೂಡಿಸಿ ಇವತ್ತೇನು ಬದುಕಲ್ಲಿ ಬೇಕು ಅನ್ನೋಂಥ ತುಂಬ ಇಟ್ಕೊಂಡು ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದಾರೆ. ಅದ್ರ ಬದಲು ಒಂದಿಷ್ಟು ಯೋಗವನ್ನು ಮಾಡ್ತಾ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು ಎಷ್ಟು ಆರೋಗ್ಯವಂತರ ದೇಶಕ್ಕೆ ಸಂಪತ್ತು. ಇಲ್ಲ ಅಂತಂದರೆ ಆರೋಗ್ಯ ಕೆಟ್ಟಾಗ ಈ ಇದಕ್ಕೂ ಕಷ್ಟ. ಇವತ್ತು ನಿನ್ನೆ ನಾವು ನೋಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಅಣ್ಣ ಒಂದು ಸೌತೆಕಾಯಿ ತಿನ್ನೋದು ಬೇಡ ಅಂದ ತಕ್ಷಣ ತಂಗಿನ ಮಗು ಸೌತೆಕಾಯಿ ತಿನ್ಸ್ಬೇಡ ಅಂತ ಹೇಳಿದಕ್ಕೆ ತಂಗಿಯನ್ನು ಕೊಲ್ತಾರೆ. ಈಗಲೇ 2-3 ದಿವಸ ನೋಡ್ತೀವಿ. ಅವ್ರಿಗೆಲ್ಲ ಎಷ್ಟು ಮಾನಸಿಕವಾಗಿ ಸೀಮಿತವನ್ನು ಕಳ್ಕೊಂಡಿದ್ದಾರೆ ಅಂತ. ಬಾಂಧವ್ಯಗಳಿಗೆ ಸಂಬಂಧ ಇಲ್ಲ. ನಾವು ಯಾರಾದರೂ ಹಿರಿಯರು ಬಂದರೆ ನಮ್ಮನೆ ಅಪ್ಪ ಅಮ್ಮ ಅಲ್ಲ, ಚಿಕ್ಕಪ್ಪನೋ ದೊಡ್ಡಪ್ಪನೋ ಅತ್ತೆ ಮಾವ ತಾತ ಅಜ್ಜಿ ಯಾರು ಕಂಡ್ರು ಓದಿ ಹಾಕಿದ್ರು ಹೊಡಿತಾರೆ ಅಂತ. ನಮ್ಗೆ ಹಿರಿಯರು ಕಂಡಾಗ ಶ್ರದ್ಧಾ ಭಕ್ತಿ ಇತ್ತು.
ನಮ್ಮ ಸಂಸ್ಕೃತಿ ಸಂಸ್ಕಾರಗಳಲ್ಲಿ ಅವೆಲ್ಲ ಅಡಗಿದೆ. ಇವೇನು ನಮ್ಮ ಸಂಸ್ಕೃತಿಯ ಭಾಗ, ಯೋಗ, ಡ್ಯಾನ್ಸು, ಭರತನಾಟ್ಯ, ಈ ಸಂಗೀತ, ಇವೆಲ್ಲ ಪೂಜೆ, ಇವೆಲ್ಲವೂ ಸಹ ನಮ್ಮ ಸಂಸ್ಕೃತಿಯ ಒಂದು ಭಾಗ. ನಮ್ಮ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಯಾರು ಪ್ರೀತಿಸ್ತಾರೆ, ಯಾರು ಗೌರವಿಸ್ತಾರೆ, ಅವರು ಎಂದೂ ಅಷ್ಟೇ ಮಾನಸಿಕ ಸ್ಥಿತ್ವವನ್ನು ಕಳ್ಕೊಳ್ಳೋದಿಲ್ಲ. ಗುರು ಹಿರಿಯರಿಗೆ ಗೌರವವನ್ನು ಕೊಡೋದು ಬಿಡೋದಿಲ್ಲ. ನಮ್ಮ ದೇಶ ಪ್ರೇಮವನ್ನು ಬಿಡೋದಿಲ್ಲ. ಇವೆಲ್ಲವನ್ನು ಕಲಿಸ್ಕೊಡ್ತಕ್ಕಂಥ ದೇಶಕ್ಕೆ ಸತ್ಪ್ರಜೆಗಳಾಗಿ ನೀಡ್ತಕ್ಕಂಥ ಕೆಲಸ ಈ ಪತಂಜಲಿ ಯೋಗ ಕೇಂದ್ರ ಮಾಡ್ತಾರೆ. ನೆಕ್ಸ್ಟ್ ಕೆಲಸಗಳನ್ನು ಮಾಡಲಿ. ನಮ್ಮೆಲ್ಲ ಮಕ್ಕಳು ಈ ಯೋಗ ಶಿಬಿರದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ವಿಶೇಷವಾಗಿದೆ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಹಿರಿಯ ಮುಖಂಡರು, ಮಹಿಳೆಯರು, ಯುವಕರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, BV5 ನ್ಯೂಸ್ ಕನ್ನಡ, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.